ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ ದೇವಿ ದರ್ಶನಕ್ಕೆ ಸಹಸ್ರಾರು ಜನರು ಬಂದು ಹೋಗ್ತಾ ಇದ್ದಾರೆ. ಅದರಂತೆ ರಾಜಕೀಯದ ವ್ಯಕ್ತಿಗಳಾಗಿರಬಹುದು, ಗುರುಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ತಾಯಿಯ ದರ್ಶನವನ್ನು ಮೊದಲ ದಿನದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರಂತೆ ಶಿವಮೊಗ್ಗದ ಪ್ರಸಿದ್ಧ ಪ್ರತ್ಯಂಗಿರಾ ದೇವಿಯ ಪ್ರಧಾನ ಗುರುಗಳಾಗಿರುವಂತಹ ಡಾಕ್ಟರ್ ಸುಪ್ರತ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ದೇವಿಯ ದರ್ಶನಕ್ಕೆ ಬಂದಿದ್ದೀರಾ. 2026ರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಶಿವಮೊಗ್ಗ ಜನತೆಗೆ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಇದು ಇತಿಹಾಸ ಪ್ರಸಿದ್ಧವಾಗಿ ನಡೀತಾ ಇರುವಂತಹ ಅತ್ಯಂತ ಶಕ್ತಿ ದೇವತೆ. ನಮ್ಮ ಶಿವಮೊಗ್ಗ ನಗರವನ್ನು, ಶಿವಮೊಗ್ಗ ಜಿಲ್ಲೆಯನ್ನು ಕಾಪಾಡ್ತಾ ಇರುವಂಥ ಮಹಾಶಕ್ತಿ ದೇವತೆ ನಮ್ಮ ಕೋಟೆ ಮಾರಿಕಾಂಬ. ಅನಾದಿ ಕಾಲದಿಂದನೂ ಕೂಡ ಈ ದೇವಿಯನ್ನು ಆರಾಧನೆ ನಮ್ಮ ಶಿವಪ್ಪನಾಯಕ ಅರಸರ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು. ಇವತ್ತಿಗೂ ಅದೇ ರೀತಿ ಇದು ಮುಂದೂಡ್ಕೊಂಡು ಹೋಗ್ತಾ ಇದೆ. ನಮ್ಮ ಎಲ್ಲ ಶಿವಮೊಗ್ಗದ ಜಾತಿಯ ಎಲ್ಲ ಜನಾಂಗದವರು ಜಾತಿ ಧರ್ಮವನ್ನು ಮರೆತು ಎಲ್ಲರೂ ಒಂದಾಗಿ ಈ ಒಂದು ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದದ್ದು. ಇದು ಮೊದಲನೇ ದಿನ ಆದಂತಹ ಗಾಂಧಿ ಬಜಾರಲ್ಲಿ ತಾಯಿ ಮನೆಯಲ್ಲಿ ಅಮ್ಮನವರ ಪೂಜೆ ನಡೆಯುತ್ತೆ. ಅದೇ ಪ್ರಕಾರವಾಗಿ ಶಿವಮೊಗ್ಗ ಕೋಟೆ ಮಾರಿಕಾಂಬ ದೇವಾಲಯದ ಗದ್ದಿಗೆಯಲ್ಲಿ ಅಮ್ಮನವರ ಪೂಜೆ ನಡೆಯುತ್ತೆ. ನಾವು ಇದೇ ಊರಿನಲ್ಲಿ ಹುಟ್ಟು ಬೆಳೆದವರಾಗಿರೋ ಶಿವಮೊಗ್ಗದಲ್ಲಿ ಸಣ್ಣ ವಯಸ್ಸಿಂದನೂ ಕೂಡ ಈ ಕೋಟೆ ಮಾರಿಕಾಂಬಾ ದೇವಿಯ ಅಮ್ಮನವರ ಮೇಲೆ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆ. ಮುಂಚೆಲ್ಲ ನಾವು ವಾಲಂಟಿಯರಾಗೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗೆಲ್ಲ ಅಮ್ಮನವರ ಅನುಗ್ರಹದಿಂದ ವಿಶೇಷವಾಗಿ ನಡೀತಾ ಇದೆ. ಅದೇ ರೀತಿ ಭಕ್ತಿ, ಅದೇ ರೀತಿ ಶ್ರದ್ಧೆ ಇವತ್ತಿಗೂ ಮುಂದುವರಿತಾ ಇದೆ. ಇಡೀ ನಮ್ಮ ಶಿವಮೊಗ್ಗದ ಜನತೆ ಅಮ್ಮನವರ ಅನುಗ್ರಹದಿಂದ ಒಳ್ಳೆಯ ಸುಭಿಕ್ಷವಾಗಿರಲಿ, ರೋಗ ರುಜಿನಗಳು ದೂರವಾಗಿ ಎಲ್ಲರಿಗೂ ಮಂಗಳಕರವಾಗಲಿ, ಇಡೀ ವಿಶ್ವಕ್ಕೆ ಶಾಂತಿ ಸಿಗಲಿ, ಎಲ್ಲರಿಗೂ ಕೋಟೆ ಮಾರಿಕಾಂಬಾ ಅನುಗ್ರಹದಿಂದ ಎಲ್ಲರ ಮನೆಯಲ್ಲಿ ಮಂಗಳವಾಗಲಿ. ಕೇಳಿದ್ರಲ್ಲ, ಇದು ಪ್ರತ್ಯಂಗಿರಾ ದೇವಸ್ಥಾನದ ಮಹಾಗುರುಗಳಾದಂತಹ ಡಾಕ್ಟರ್ ಸುಪ್ರೀತ್ ಗುರೂಜಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.